ನಾಡಿನ ನನ್ನ ಎಲ್ಲ ರೈತ ದೇವರುಗಳಿಗೆ ನಮಸ್ಕಾರನ ಹೇಳುತ್ತಾ ಈ ಕಡೆ ಸ್ವಲ್ಪ ರಾಜ್ಯ ಸರ್ಕಾರ ಏನು ಮೋಸ ಮಾಡೈತಿ ಅನ್ನುವಂಥದ್ದು ಲಕ್ಷ್ಯ ಕೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಪರಮೇಶ್ವರ್ ಅವರಿಗೆ ವಿನಂತಿ ಮಾಡಿಕೊಳ್ತೀನಿ. ಲೈಸೆನ್ಸ್ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಂತ ಇದೆ. ಪರವಾನಗಿ ಭೂಮಾಪಕರನ್ನು ಪರವಾನಗಿ ಭೂಮಾಪಕರನ್ನು ಪರವಾನಗಿ ಭೂಮಾಪಕರನ್ನು ಬೇಕೇ ಬೇಕು ಬೇಕೇ ಬೇಕು. ವೀಕ್ಷಕರೇ, ಇದೆಂಥ ದೌರ್ಭಾಗ್ಯ ನೋಡಿ. ಕಳೆದ 2 ದಶಕಕ್ಕೂ ಹೆಚ್ಚು ಕಾಲ ರಾಜ್ಯಾದ್ಯಂತ 5,000 ಮಂದಿ ಇರುವ ಇವರಿಗೆ ಸರ್ಕಾರನೇ ಲೈಸೆನ್ಸ್ ಕೊಟ್ಟು ಸರ್ವೇಯರ್ಗಳಾಗಿ ಕೆಲಸ ಮಾಡಿ ಅಂತ ಅವಕಾಶ ಕಲ್ಪಿಸಿ ಇದುವರೆಗೆ ಭೂ ಮಾಲೀಕರ ಸರ್ವೆ ಕಾರ್ಯವನ್ನು ನಿರಂತರವಾಗಿ ಮಾಡಿಸುತ್ತಾ ಬಂದಿದ್ದು, ಇವರಿಗೆ ಯಾವುದೇ ಸಂಬಳ, ಸಾರಿಗೆ, ಇತರೆ ಭದ್ರತೆ ನೀಡದೆ ಇಲ್ಲಿವರೆಗೆ ದುಡಿಸಿಕೊಂಡು ಇದೀಗ ಅವರ ಬದುಕಿಗೆ ಒಂದು ಭದ್ರತೆ ಒದಗಿಸಲು ಮೀನಾಮೇಷ ಎಣಿಸುತ್ತಿರುವ ಸರ್ಕಾರದ ನಡೆ ವಿರುದ್ಧ ಕಳೆದ 4-5 ತಿಂಗಳಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹೋರಾಟ ಮಾಡುತ್ತಾ ನಮ್ಮ ಕುಟುಂಬಕ್ಕೊಂದು ಶಾಶ್ವತ ಆಸರೆ ಮಾಡಿ ಅಂತ ಸರ್ಕಾರದ ಬಳಿ ಅದೆಷ್ಟೇ ವಿನಂತಿ ಮಾಡಿಕೊಂಡ್ರು ಸರ್ಕಾರ ಮಾತ್ರ ಜಪ್ಪಯ್ಯ ಅನ್ನದೇ ಜಾಣ ನಡೆಯನ್ನ ಅನುಸರಿಸುತ್ತಾ ಬಂದಿದೆ ಅನ್ನೋ ಆರೋಪದ ನಡುವೆ ನಾಳೆ ರಾಜಧಾನಿ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಸಿ ಸರ್ಕಾರದ ಗಮನ ಸೆಳೆಯಲು ಲೈಸೆನ್ಸ್ ಸರ್ವೇಯರ್ಗಳು ಮುಂದಾಗಿದ್ದಾರೆ. ಹೌದು ವೀಕ್ಷಕರೇ, ರಾಜ್ಯದಲ್ಲಿರುವ ಈ ಲೈಸೆನ್ಸ್ ಸರ್ವೇಯರ್ಗಳು ತಮ್ಮ ಕೆಲಸ ಬಿಟ್ಟು ಹೋರಾಟಕ್ಕೆ ಇಳಿದು ಹಲವು ತಿಂಗಳು ಕಳೆದಿದ್ದು, ಭೂ ಸರ್ವೆ ಕಾರ್ಯಕ್ಕೆ ಅಡ್ಡಿಯಾಗಿದ್ದು, ಸರ್ವೆ ಕಾರ್ಯಗಳು ನೆನೆಗುದ್ದಿಗೆ ಬಿದ್ದಿದ್ದು, ಕಾಯಂ ನೌಕರಿ ಇರುವ ಕೆಲವು ಮಂದಿ ತಮಗಾಗುವಷ್ಟು ಕೆಲಸವನ್ನ ಒತ್ತಡದ ನಡುವೆ ಮಾಡ್ತಾ ಇದ್ದಾರೆ. ಈಗ ಸರ್ಕಾರಕ್ಕೆ ಚಾಟಿ ಬೀಸಲು ರಾಜಧಾನಿಯಲ್ಲಿ ನಾಳೆ ಬೃಹತ್ ಹೋರಾಟ ನಡೆಸಲು ಈ ಲೈಸೆನ್ಸ್ ಸರ್ವೇಯರ್ಗಳ ಜೊತೆ ರೈತರು, ರೈತ ಸಂಘದ ನಾಯಕರು ಕೈ ಜೋಡಿಸಿದ್ದಾರೆ. ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಶರಣೆಂದು ಬಂಧುಗಳೇ, ರಾಜ್ಯದ ಜನತೆಗೆ ಈ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೀನಿ. 23ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 10 ಗಂಟೆಗೆ ಸರ್ವೇಯರ್ಗಳನ್ನು ವಿಶೇಷ ನೇಮಕಾತಿಯ ಮೂಲಕ ಒಂದು ಸಾರಿ ಅವರ ನೇಮಕಾತಿ ಮಾಡಿಕೊಳ್ಬೇಕು ಅಂತೇಳಿ. ಕಾರಣ ಅಂತಂದರೆ 6 ತಿಂಗಳಿಂದ ಎಲ್ಲ ಸರ್ವೇಯರ್ಗಳು ಸ್ಟ್ರೈಕ್ ಮಾಡುವ ಕಾರಣಕ್ಕಾಗಿ ಲಕ್ಷಾಂತರ ಅರ್ಜಿಗಳು ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಮತ್ತು 20 ವರ್ಷಗಳ ಕಾಲ ಯಾವುದೇ ಒಂದು ಪೇಮೆಂಟನ್ನು ಅಪೇಕ್ಷೆ ಮಾಡದೆ ಸರ್ಕಾರದ ಅಧಿಕಾರಿಗಳೇ ಕೆಲಸ ಮಾಡಿರ್ತಕ್ಕಂಥ ಸರ್ವೇಯರ್ಗಳನ್ನು ಈ ಮೂಲಕ ವಿಶೇಷ ನೇಮಕಾತಿ ಮೂಲಕ ಎಲ್ಲ ಸರ್ವೇಯರ್ಗಳನ್ನು ಯಾವುದೇ ನಿಬಂಧನೆಗಳನ್ನು ಹಾಕಲಾರದೆ ನೇಮಕಾತಿಯನ್ನು ಮಾಡಿಕೊಳ್ಬೇಕು. ಸರ್ಕಾರದ ಪೇಮೆಂಟ್ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಈಗ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಒಂದು ಸರ್ವೆಯನ್ನು ಭೂಮಿಯನ್ನು ಮಾಡಿದಾಗ ADLR ಮುಖಾಂತರ ಕ್ಯಾನ್ಸಲ್ ಆಯಿತು ಅಂತಂದ್ರೆ ಬರ್ತಕ್ಕಂಥ 360 ರೂಪಾಯಿ ಸಹಿತ ಕ್ಯಾನ್ಸಲ್ ಆಗಿ ಹೋಗ್ತದೆ. ಎರಡನೇದಾಗಿ 3-4 ತಿಂಗಳಿಗೆ ಒಬ್ಬ ಸರ್ವೇಯರ್ಗೆ 3,000-5,000 ರೂಪಾಯಿ ಹಣ ಬರ್ತಾ ಇದೆ. 5,000 ರೂಪಾಯಿದಲ್ಲಿ 3 ತಿಂಗಳ ಕಾಲ ಯಾವುದೇ ಒಂದು ಕುಟುಂಬ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಪರಮೇಶ್ವರ್ ಅವ್ರಿಗೆ ವಿನಂತಿ ಮಾಡಿಕೊಳ್ತೀನಿ. 23ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಿರ್ತಕ್ಕಂಥ 16,000 ಸರ್ವೇಯರ್ಗಳ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರು ನಮ್ಮೆಲ್ಲ ರಾಜ್ಯ ಮುಖಂಡರ ನೇತೃತ್ವದಲ್ಲಿ ನಡೀತಕ್ಕಂಥ ಉಗ್ರವಾಗಿರ್ತಕ್ಕಂಥ ಹೋರಾಟದಲ್ಲಿ ಬಂದು ಭಾಗವಹಿಸಿ ಸ್ಪಂದನೆಯನ್ನು ಮಾಡಿ ನಾನು ಇಂತಿಷ್ಟು ದಿನದೊಳಗೆ ನೇಮಕಾತಿಯನ್ನು ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟರೆ ತಮಗೂ ಕೂಡ ಗೌರವ ಸಿಗ್ತದೆ. ಇಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಒಕ್ಕಟ್ಟಾಗಿ ರೈತ ಸಂಘದ ನೇತೃತ್ವದಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಇವರು ಸರ್ಕಾರಕ್ಕೆ ಈ ರೀತಿ ಎಚ್ಚರಿಕೆ ನೀಡಿದರೆ ಇದೇ ಸಂಘದ ನಿರ್ದೇಶಕ ಷಣ್ಮುಖ ಅವರು ತಮಗಾಗುತ್ತಿರುವ ಅನ್ಯಾಯ ಹಾಗೂ ತಮ್ಮ ಬೇಡಿಕೆಗಳೇನು, ಈ ಹಿಂದೆ ಸರ್ಕಾರ ಏನು ಭರವಸೆ ನೀಡಿತ್ತು ಅನ್ನೋದನ್ನು ಹೇಳ್ತಾರೆ. ಅದನ್ನೊಮ್ಮೆ ನೋಡಿ. ನಮಸ್ಕಾರ, ನನ್ನ ಹೆಸರು ಷಣ್ಮುಖ ಅಂತ. ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘ ರಾಜ್ಯ ಸಂಘದ ನಿರ್ದೇಶಕ ನಾವು ಸುಮಾರು 24 ವರ್ಷದಿಂದ ಲೈಸೆನ್ಸ್ ಸರ್ವೇಯರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ನಮಗೆ ಲೈಸೆನ್ಸ್ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊತಾ ಇದೆ. ರೈತರು ಏನು ಕಟ್ತಾ ಇದ್ರಲ್ಲ, ವಿಭಾಗ, ವಾಟ್ನಿ, ಖರೀದಿ, ನಕ್ಷೆ ಇವೆಲ್ಲ ಕೋಡಿಗೋಸ್ಕರ ದುಡ್ಡು ಕಟ್ಟಿಸ್ಕೊಂತಾರೆ ರೈತರಿಂದ ನೆಮ್ಮದಿ ಕೇಂದ್ರದಲ್ಲಿ. ಆ ದುಡ್ಡಲ್ಲಿ ಒಂದು ಕೇಸ್ ಫೈನಲ್ ಆದರೆ 300 ರೂಪಾಯಿ ಇದ್ದಿದ್ದು ಹೋರಾಟ ಮಾಡ್ಕೊಂತ 1,200 ರೂಪಾಯಿ ಇವತ್ತು ಮಾಡಿ 1,200 ರೂಪಾಯಿ ಕೊಡ್ತಾರೆ. ಬಟ್ ರೈತರು ಕಟ್ಟಂಥ ದುಡ್ಡೇ ಸರ್ಕಾರದಿಂದ ನಮಗೆ 1 ರೂಪಾಯಿದು ಯಾವುದೇ ರೀತಿ ESI ಆಗಲಿ PF ಆಗಲಿ ಯಾವುದೇ ರೀತಿಯಾದಂಥ ಸೇವಾ ಭದ್ರತೆ ಏನೂ ಇಲ್ಲ. ಸುಮಾರು ಕರೋನಾ ಟೈಮಲ್ಲಿ ಭಾಳ ನಮ್ಮ ಹುಡುಗರು ಕುಟುಂಬಗಳು ಸಾವಿಗೀಡಾದವು. ಹೋಗಿ ಕಮಿಷನರ್ನ ಎಲ್ಲ ಸರ್ಕಾರ ಕೇಳ್ಕೊಂಡ್ವಿ, ಏನೂ ದುಡ್ಡು ಕೊಟ್ಟಿಲ್ಲ. ಇವೆಲ್ಲ ಹೊರಗುತ್ತಿಗೆಯವರ ಲೈಸೆನ್ಸ್ ಲೈಸೆನ್ಸ್ ಕೊಟ್ಟಿದ್ದಾರೆ ಸರ್ಕಾರದಿಂದ. ಟ್ರೈನಿಂಗ್ ನಮ್ಮದೇ ದುಡ್ಡು ಟ್ರೈನಿಂಗ್ ಮಾಡ್ಕೊಂಡು ನಾವು ಲೈಸೆನ್ಸ್ ಕೊಟ್ಟಿದ್ದಾರೆ. ಎಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ? ಸುಮಾರು 4,500 ಜನ ನಾವು ಕೆಲಸ ಮಾಡ್ತಾ ಇದ್ದೀವಿ. ಬ್ಯಾಚ್ ವೈಸ್ ತಗೊಂಡಿದೆ. 2002, 2008, 2013, 2017 ಈ ಥರ. ಬಟ್ ನಮ್ಗೇನು ಕೇಳ್ಕೊತಾ ಇದ್ದೀವಿ ನಾವು ಸರ್ಕಾರನ ಅಂದರೆ, ನಮ್ಮನ್ನು ವಿಶೇಷ ನೇಮಕಾತಿ ಅಡಿ ಒಂದ್ಸಲಿ ಕಾಯಮಾತಿ ಮಾಡಿ, ಒಂದು ವೇಳೆ ಏನಾದರೂ ಲೇಟ್ ಆಯಿತು ಅಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಕೇಳ್ಕೊಂತ. ರೀಸನ್ನು, ಹೋದ ಸರಿ ಸರ್ವೆ ಡೇಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮದೆಲ್ಲ ಸರ್ವೆ ಡೇಲಿ ಘೋಷಣೆ ಮಾಡಿದ್ರು ಘಂಟಾಘೋಷವಾಗಿ. ನಾನು ಪರವಾನಗಿ ಭೂಮಾಪಕರನ್ನ
ಕಾಯಂ ಮಾಡಬೇಕು ಅಂತ ಹೇಳ್ಬಿಟ್ಟು ಗಂಭೀರ ಚಿಂತನೆ ನಡೆಸ್ತೀನಿ ಅಂತ. ಅದೇ ವೇದಿಕೆಯಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆದಂಥ ಷಡಾಕ್ಷರಿ ಅವರಿದ್ದರು. ಏನ್ರಿ ಷಡಾಕ್ಷರಿ ಅವರೇ ಮಾಡ್ಬೋದೇನ್ರಿ ಅಂತಲ್ಲ ಅವ್ರನ್ನೂ ಕೇಳಿದ್ರು. ಆದರೆ ಸಿದ್ದರಾಮಯ್ಯನವ್ರು ನಮಗೆ ಮಾಡಲಿಲ್ಲ. ಈಗ ಬಂದಿರತಕ್ಕಂಥ CMನ ಭೇಟಿಯಾಗಿದ್ದೀವಿ. ಮತ್ತು ರೆವಿನ್ಯೂ ಮಿನಿಸ್ಟ್ರು ನಮ್ಮ ತಾಲೂಕಿನವರೇ, ಕೊಡಗೇರಿ ತಾಲೂಕಿನ ಪರಮೇಶ್ವರ್ ಸಾಹೇಬರು ಬಂದಿದ್ದಾರೆ. ಕೃಷ್ಣ ಬೈರೇಗೌಡ ಅವರು ಮಾಡೋಕ್ಕೆ ಬರಲ್ಲ ಅಂತ ನೇರವಾಗಿ ಹೇಳಿದ್ರು. ಲೀಗಲ್ ಒಪಿನಿಯನ್ ಇದೆ, ಕೋರ್ಟ್ ಆದೇಶ ಇದೆ, ಮತ್ತು ಕೆಲವೊಂದು ಕೋರ್ಟ್ ಆರ್ಡರ್ ಇದೆ. 33 ಜನಕ್ಕೆ ಕೋರ್ಟ್ ಆರ್ಡರ್ ಆಗಿದೆ ಯಾವುದೇ ಸಬು ಬೇಳದೆ ಅವ್ರನ್ನ ಕಾಯಂ ಮಾಡಬೇಕು ಅಂತೇಳಿ. ಆದರೆ ಹಿಂದೆ ಇದ್ದಂಥ ಕಮಿಷನರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಯಾವುದೇ ರೀತಿಯಾದ ಅನುಕೂಲ ಮಾಡಲಿಲ್ಲ. ಈಗ ಸರ್ಕಾರದ ಆದೇಶ ಉಲ್ಲಂಘನೆ ಆಗುತ್ತಲ್ಲ, ಕಂಟೆಂಪ್ಟ್ ಕೋರ್ಟ್ ಆಗುತ್ತೆ. ಕಂಟೆಂಪ್ಟ್ ಕೋರ್ಟ್ ಆಗಕ್ಕೆ ಅವಕಾಶ ಕೊಟ್ಟಿದ್ರು. ಆಯುಕ್ತರು ನಾನು ಮಾತಾಡ್ತೀನಿ, ರೆವಿನ್ಯೂ ಮಿನಿಸ್ಟರ್ ಹತ್ರ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ನಾವು ಸುಮ್ಮನಾದ್ವಿ. ಬಟ್ ಈಗ ಕೋರ್ಟಲ್ಲೂ ಕೇಸ್ ಫೈಲ್ ಮಾಡಿದ್ದೀವಿ. 25ನೇ ತಾರೀಕು ಅದು ಕೋರ್ಟಲ್ಲೂ ಬರ್ತಾ ಇದೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಇದ್ರ ಸಲುವಾಗಿ ನಾಳೆ 23ನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚುನ್ನಪ್ಪಣ್ಣ ಪೂಜಾರಿ ಮತ್ತು ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಸುಮಾರು 15ರಿಂದ 20,000 ಜನ ಸೇರಿ ನಾವು ಸರ್ಕಾರದ ವಿರುದ್ಧ ನಮಗೆ ನ್ಯಾಯ ಕೊಡಿ ಅಂತೇಳಿ, ನಮ್ಗೆ ಅಧಿಕಾರಿಗಳು ಇಲ್ಲೇನು ಸಹಾಯ ಮಾಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಮಧ್ಯಪ್ರವೇಶ ಮಾಡಿ ನಮ್ಮ ಬಗೆಹರಿಸಬೇಕು. 4 ತಿಂಗಳಿಂದ ಸ್ಟ್ರೈಕಲ್ಲಿ ಕುಂತಿದ್ದೀವಿ, ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಇಲ್ಲಿಂದ ಹೋರಾಟ ನಡೀತಾ ಇದೆಯಾ? ಹೌದು, ನಡೀತಾ ಇದೆ. ಎಲ್ಲಿ ನಡೀತಾ ಇದೆ ಸರ್? ನಾವು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ತಾಲೂಕು ಆಫೀಸ್ ಮುಂದೆ, ಬೆಳಗಾವಿಲಿ ದೊಡ್ಡ ಪ್ರಮಾಣದಲ್ಲಿ ಆಯಿತು. ರಾಜ್ಯಾದ್ಯಂತ ನಡೆಸಿ ಈಗ ಬೆಂಗಳೂರು ಹೋಗ್ತಾ ಇದೆ. ಬೆಂಗಳೂರು ಯಾಕೆಂದ್ರೆ ವಿಭಾಗ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಬೆಳಗಾವಿ ಮತ್ತು ಕಲಬುರಗಿ ಮಾಡಿದ್ವಿ, ದಾವಣಗೆರೆಯಲ್ಲಿ ಮಾಡಿದ್ವಿ, ಮೈಸೂರಲ್ಲಿ ಮಾಡಿದ್ವಿ. ಎಲ್ಲ ರೈತ ಸಂಘಟನೆಗಳು ನಮಗೆ ಸಪೋರ್ಟ್ ಮಾಡಿದ್ದಾವೆ. ಈಗ ಶಶಿಕಾಂತ್ ಗುರೂಜಿ ಮತ್ತು ಚಿನ್ನಪ್ಪಣ್ಣ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಭಾಳ ಜೋರಾಗಿ ಆಗ್ತದೆ ಕಾರ್ಯಕ್ರಮ. ಇದು ಕೊನೆ ಹಂತದ ಹೋರಾಟ. ರಾಜ್ಯ ಸರ್ಕಾರ ಅಂದರೆ ಬೆಂಗಳೂರಲ್ಲಿ ಮಾಡಿದಾಗ ರಾಜಧಾನಿಯನ್ನು ರಾಜ್ಯ ಸರ್ಕಾರದ ಗಮನ ಸೆಳೆಯುವಂಥದ್ದು. ಗಮನ ಸೆಳೆಯಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಸರ್. ಮತ್ತು 4 ತಿಂಗಳಾಗಿದೆ, ಎಲ್ಲ ನಮ್ಮ ಬದುಕುಗಳು ಬೀದಿಗೆ ಬಂದಿವೆ. ಅಧಿಕಾರಿಗಳು ಏನು ಮಾಡ್ತಾರೆ ಅಲ್ಲ, ಈಗ ನೀವು ಇಷ್ಟು 4 ತಿಂಗಳಿಂದ ಸಮರ್ಪಕ ಕೆಲಸ ಮಾಡ್ತಿಲ್ಲಲ್ವಾ? ಮತ್ತೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆಯಲ್ವಾ? ಸರ್, ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದೀವಿ ನಾವು, ನಮ್ದು ಹಿಂಗೆ ಸಮಸ್ಯೆ ಇದೆ ಅಂತ. ಯಾಕೆಂದರೆ ರೈತರು ದುಡ್ಡೆ ಸರ್, ಸುಮಾರು ಕೋಟಿ ಅಕೌಂಟಲ್ಲಿದೆ. ಬಟ್ ನಮ್ಗೇನು ಕೊಡ್ತಾ ಇಲ್ಲ. ಇಂತಿಷ್ಟು 20 ಕೇಸ್ ಮಾಡಬೇಕು, 23 ಪ್ರಕರಣ ಮಾಡಬೇಕು ಅಂತಾರೆ. ಒಂದು 10-12 ಕ್ಲಿಯರ್ ಆಗ್ತವೆ. ಅದ್ರ ದುಡ್ಡು ಈಗ ಸರ್ವೆ ಕಾರ್ಯಕ್ಕೆ ತೊಂದರೆ ಆಗಿರೋದು ನಿಜ ಅಲ್ವಾ? 100% ಆಗಿದೆ ಸರ್. ಎರಡಿದೆ ಸರ್, ಗೌರ್ಮೆಂಟ್ ಸರ್ವೇರು, ಲೈಸೆನ್ಸ್ ಸರ್ವೇರ್ ಅಂತ. ಗೌರ್ಮೆಂಟ್ ಸರ್ವೇರ್ಗೆ ಈಗ ಕೆಲಸ ಹಾಕ್ಬಿಟ್ಟು ಮಾಡಿಸ್ತಾ ಇದ್ದಾರೆ. ಒತ್ತಡ ಅವ್ರಿಗೆ ಜಾಸ್ತಿ ಒತ್ತಡ ಇದೆ. ಬಟ್ ಏನು, ಅವ್ರಿಗೆ ಗೌರ್ಮೆಂಟಿಂದ ಸಂಬಳ ಇರುತ್ತೆ. ಬಟ್ ರೈತರು ಕಟ್ಟಿರ್ತಕ್ಕಂಥ ದುಡ್ಡನ್ನ ಯಾಕೆ ಸರ್ಕಾರ ಕಟ್ಟಿಸ್ಕೊಂತ ಇದೆ? ಕಟ್ಟಿಸ್ಕೋಬಾರ್ದಲ್ವ, ಅವರಿಂದ ಫ್ರೀ ಮಾಡಿಸ್ಬೇಕಲ್ವಾ ಅನ್ನೋದು ನಮ್ಮ ಉದ್ದೇಶ. ಕೇಳಿದ್ರಾ? ಈಗಾಗಲೇ ನ್ಯಾಯಾಲಯ ಕೂಡ ಕೆಲವರನ್ನ ನೇಮಕ ಮಾಡಿಕೊಳ್ಳುವಂತೆ ಸೂಚನೆ ನೀಡಿದ್ರು. ನ್ಯಾಯಾಲಯದ ಆದೇಶಕ್ಕೂ ಜಗ್ಗದ ಸರ್ಕಾರದ ನಡೆ ಸರಿಯಾದುದಲ್ಲ. ಈ ಸಮಸ್ಯೆ ಮತ್ತಷ್ಟು ಜಟಿಲವಾಗುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳೋದು ಒಳಿತು. ಅವರು ಮನುಷ್ಯರಲ್ವೇ, ಅವ್ರಿಗೂ ಹೆಂಡತಿ ಮಕ್ಕಳು ಕುಟುಂಬ ಇದೆ ಅಲ್ವೇ? ಅವ್ರ ಕಡೆ ನಿಮ್ಮ ಕರುಣೆ ಇರಲಿ ಅನ್ನೋದು ನಮ್ಮ ಆಶಯ ಕೂಡ. ಪರವಾನಗಿ ಭೂಮಾಪಕರನ್ನು ಪರವಾನಗಿ ಭೂಮಾಪಕರನ್ನು ಪರವಾನಗಿ ಭೂಮಾಪಕರನ್ನು ಬೇಕೇ ಬೇಕು, ಬೇಕೇ ಬೇಕು. ಪರವಾನಗಿ ಭೂಮಾಪಕರನ್ನು ಒಂದು ನಿಮಿಷ ಹೇಳೋಕೆ ಸ್ನೇಹಿತರೆ, ಈಗ ನಮ್ಮ ಶಶಿಕಾಂತ್ ಗುರೂಜಿ ಅವರು, ನಾನು ಆಗ್ಲೇ ಹೇಳಕ್ ಹೋಗ್ತಾ ಇದ್ದೆ, ನಮ್ದು ಪರವಾನಗಿ ಭೂಮಾಪಕರು 23 ವರ್ಷದ ನೋವು ಏನಿದೆ ನೋಡಿ ಬುದ್ಧಿ, ನಮ್ಮನ್ನ ಪರವಾನಗಿ ಭೂಮಾಪಕರು ಅಂತ ಸರ್ಕಾರ ತಗೊಂಡು ಕಾಯಂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು 23 ವರ್ಷದಿಂದ ನಾವು ಹೋರಾಟ ಮಾಡ್ತಲೇ ಇದೀವಿ. ನೇರವಾಗಿ ರೈತರು ತನ್ನ ಜಮೀನನ್ನ ಸ್ಕೆಚ್ ಮಾಡಿಸ್ಕೊಬೇಕು, ಅಳತೆ ಮಾಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ರಾಜ್ಯದ ರೈತರು ಅರ್ಜಿ ಕಟ್ತಾರೆ. ಅರ್ಜಿಲಿ ಸಂಪೂರ್ಣವಾಗಿ ಫೈನಲ್ ಆದ ನಂತರ ನಮಗೆ ಪ್ರಥಮವಾಗಿ ನಾವೇ ಅರ್ಜಿ ತಗೊಂಡು 300 ರೂಪಾಯಿ ನಮಗೆ ದುಡ್ಡು ತಗೊಳ್ತಾ ಇದ್ವಿ. ನಂತರ ಹಂತದಲ್ಲಿ ಲೈಸೆನ್ಸ್ ಸರ್ವೇರ್ನ ಅಂತ ತುಂಬಿಕೊಂಡು ಗೌರ್ಮೆಂಟ್ ಪ್ರತಿ ಸರಿ ಇದೇ ರೀತಿ ಗುರುಜಿ ಹೋರಾಟ ಮಾಡಿ ಸುಮಾರು 3 ತಿಂಗಳು 4 ತಿಂಗಳು 5 ತಿಂಗಳು ಹೋರಾಟ ಮಾಡಿದಾಗ 300 ರೂಪಾಯಿಯಿಂದ ಇದ್ದು 1200 ರೂಪಾಯಿ ತಕ್ಕ ಆಯ್ತು. 1200 ರೂಪಾಯಿ ಗುರುಜಿ ಸರ್ಕಾರದಲ್ಲಿ ಅದರಲ್ಲಿ 1 ಪೈಸೆ ಇಲ್ಲ. ರಾಜ್ಯ ರೈತ ಕಟ್ತಕ್ಕಂಥ ದುಡ್ಡಲ್ಲಿ ರಾಜ್ಯ ರೈತನಿಂದ 1,000ರಿಂದ ಹಿಡ್ಕೊಂಡು 45,000, 50,000, 35,000 ಈ ತರ ಅರ್ಜಿ ತುಂಬಿಸ್ಕೊಂತಾರೆ. ಅದ್ರಲ್ಲಿ ಫೈನಲ್ ಆದಂತ ಸಂದರ್ಭದಲ್ಲಿ ನೀ ಎಷ್ಟೇ ಹೇಳಿ ಏನೇ ಮಾಡು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.